ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 61. ಕಾವೇರಿ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡ ಸಾಹಿತ್ಯ ಕೋಪದಿಂದ ಈಗ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದಳು. ಅವಳ ರೂಮಿನಲ್ಲಿಯೇ ಇದ್ದಾಳೆ ಎಂದು ತಾರಕ್ ಹೇಳಿದ. ಕ್ಯೂಟಿಯನ್ನು ಜಾಗರೂಕತೆಯಿಂದ ಮಲಗಿಸಿ ಸುತ್ತಲೂ ದಿಂಬುಗಳನ್ನು ಸರಿಪಡಿಸಿ ತಕ್ಷಣ ತಾರಕ್ ಅಸಿಸ್ಟೆಂಟ್ಗೆ ಕರೆ ಮಾಡಿ ಅವನು ಬರುತ್ತಿದ್ದಂತೆ ಕ್ಯೂಟಿ ನಿದ್ದೆ ಮಾಡುತ್ತಿದ್ದಾಳೆ, ನೀನು ಸ್ವಲ್ಪ ಹೊತ್ತು ನೋಡಿಕೊ ಎಂದು ಸಾಹಿತ್ಯ ರಿಕ್ವೆಸ್ಟ್ ಮಾಡಿದಳು. ಅದಾದ ಮೇಲೆ ತಾರಕ್ ಮತ್ತು ಸಾಹಿತ್ಯ ಇಬ್ಬರು ಕಾವೇರಿ ಬಳಿಗೆ ಹೋದರು. ಸಾಹಿತ್ಯ ಮತ್ತು ತಾರಕ್ ಇಬ್ಬರು ಕಾವೇರಿ ರೂಮಿಗೆ ಹೋಗುವಷ್ಟರಲ್ಲಿ ಕಾವೇರಿಗೆ ಡ್ರಗ್ಸ್ನ ಅಮಲು ಇನ್ನಷ್ಟು ಹೆಚ್ಚಾಗಿ ಬೆಡ್ ಮೇಲೆ ಮಲಗಿ ದಿಂಬನ್ನು ಗಟ್ಟಿಯಾಗಿ ಹಿಡಿದು ಹೊರಳಾಡುತ್ತಾ ಆ ದಿಂಬಿನ ಜಾಗದಲ್ಲಿ ತಾರಕ್ ಇರುವುದಾಗಿ ಕಲ್ಪಿಸಿಕೊಳ್ಳುತ್ತಾ, ಪ್ಲೀಸ್ ತಾರಕ್, ಡೋಂಟ್ ಲೀವ್ ಮೀ, ಐ ವಾಂಟ್ ಯು ತಾರಕ್ ಎಂದು ಅಮಲಿನಲ್ಲಿ ಮಾತನಾಡುತ್ತಿದ್ದಳು. ಕಾವೇರಿ ಬಾಯಿಂದ ತಾರಕ್ ಹೆಸರು ಬರುತ್ತಿದ್ದಂತೆ ಸಾಹಿಗೆ ಮೈಯೆಲ್ಲ ಸಿಟ್ಟು ಸರ್ ಎಂದು ಹೇರಿತು. ಅದರಿಂದ ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ಕಾವೇರಿ ಹತ್ತಿರಕ್ಕೆ ಹೋಗಿ ಬೆಡ್ ಮೇಲೆ ಹಂದಿಯಂತೆ ಹೊರಳಾಡುತ್ತಿದ್ದ ಕಾವೇರಿಯ ಕ್ಲೀವೇಜ್ ಸ್ಪಷ್ಟವಾಗಿ ಕಾಣುತ್ತಿರುವುದನ್ನು ನೋಡಿ ಹೆಣ್ಣಾಗಿ ಸಾಹಿಗೆ ಅದು ಅಸಹ್ಯ ಎನಿಸಿ ಬೆಡ್ಶೀಟ್ ತೆಗೆದುಕೊಂಡು ಅವಳ ಮೈಯೆಲ್ಲ ಸುತ್ತಿ ಕೂದಲನ್ನು ಹಿಡಿದು ಎಬ್ಬಿಸಿ ಕುಳ್ಳಿರಿಸಿದಳು ಸಾಹಿತ್ಯ. ಕಾವೇರಿಯ ಮುಖ ನೋಡಿದಾಗ ಆ ದಿನ ಮುಂಬೈನಲ್ಲಿ ತಾನು ಪಟ್ಟ ನೋವು, ಆ ನಂತರ ಸಮಾಜದಲ್ಲಿ ಮದುವೆಯಾಗದೆ ತಾಯಿಯಾಗುತ್ತಿರುವುದಕ್ಕೆ ಅನುಭವಿಸಿದ ಅವಮಾನಗಳು ಕಣ್ಣ ಮುಂದೆ ರೀಲ್ನಂತೆ ಓಡಿದವು. ಅದೆಲ್ಲದಕ್ಕೂ ಕಾರಣಳಾದ ಕಾವೇರಿಯನ್ನು ಒಂದು ಕೈಯಲ್ಲಿ ಕೂದಲು ಹಿಡಿದು ಇನ್ನೊಂದು ಕೈಯಿಂದ ಎಳೆದು ಬಾರಿಸಿದಳು ಸಾಹಿತ್ಯ. ಮನೆ ಕೆಲಸಗಳಿಂದ ಗಟ್ಟಿಯಾದ ಸಾಹಿಯ ಕೈಯ ಏಟಿನ ರುಚಿಯನ್ನು ಎರಡನೇ ಬಾರಿ ಕಂಡ ಕಾವೇರಿಗೆ ಆ ಏಟಿಗೆ ಎಲ್ಲೋ ಮೋಡಗಳಲ್ಲಿ ತೇಲುತ್ತಿದ್ದವಳು ಕೆಳಗೆ ಬಿದ್ದಂತಹ ಅನುಭವವಾಯಿತು. ಸುರಕ್ಕೆಂದು ಸುರಿಯುತ್ತಿದ್ದ ಕೆನ್ನೆಯನ್ನು ಸವರಿಕೊಳ್ಳುತ್ತಾ ಬೇಬಿ ಎಂದು ಅರ್ಧ ಕಣ್ಣು ತೆರೆದು ನೋಡಿದ ಕಾವೇರಿ, ಅಲ್ಲಿ ತಾರಕ್ ಬೇಬಿ ಜಾಗದಲ್ಲಿ ಶಕ್ತಿಯ ಅವತಾರದಂತೆ ಉಗ್ರ ರೂಪದಲ್ಲಿ ಕಾಣುತ್ತಿದ್ದ ಸಾಹಿಯನ್ನು ನೋಡಿದ ಕೂಡಲೇ ಕಣ್ಣುಗಳನ್ನು ದೊಡ್ಡವು ಮಾಡಿ ಗಟ್ಟಿಯಾಗಿ, ಹೇ ಮಿಡಲ್ ಕ್ಲಾಸ್, ನೀನು ಯಾಕೆ ಇಲ್ಲಿಗೆ ಬಂದೆ ಎಂದು ಕೋಪದಿಂದ ಕೇಳಿದಳು ಕಾವೇರಿ. ಏಯ್ ನಿನ್ನನ್ನೇ ಎಂದು ಕೋಪದಿಂದ ಮುಂದೆ ಬರುತ್ತಿದ್ದ ತಾರಕ್ನನ್ನು ತಡೆಯುತ್ತಾ, ಮಿಡಲ್ ಕ್ಲಾಸ್ ಅಂದರೆ ಏನು? ಮಿಡಲ್ ಕ್ಲಾಸ್? ಹೌದು, ನಾನು ಮಿಡಲ್ ಕ್ಲಾಸ್. ಆದರೆ ನೀನು ಗಂಡಸು ಕಂಡರೆ ಸಾಕು ಹೀಗೆ ಬಟ್ಟೆ ಬಿಚ್ಚಿ ಅವರ ಮೇಲೆ ಬೀಳುವವರನ್ನು ಯಾವ ಕ್ಲಾಸ್ ಅಂತಾರೋ ಗೊತ್ತಾ? ಚೆಚೆ, ಅಂತಹ ಮಾತುಗಳನ್ನು ನಾನು ಹೇಳಿದರೂ ನಾನು ಅಪವಿತ್ರಳಾಗುತ್ತೇನೆ. ಯಾಕೆ ಹಾಗೆ ಮಾಡಿದೆ ಅಂದು? ನೀನು ಮಾಡಿದ ಒಂದೇ ಒಂದು ಕೆಲಸದಿಂದ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ನನ್ನ ತಂದೆಯನ್ನು ಕಳೆದುಕೊಂಡೆ, ನನ್ನ ಅಸ್ತಿತ್ವವನ್ನು ಕಳೆದುಕೊಂಡೆ, ನನ್ನ ಆತ್ಮಗೌರವವನ್ನು ಕಳೆದುಕೊಂಡೆ, ನನ್ನ ಜೀವನವನ್ನೇ ಕಳೆದುಕೊಂಡೆ. ನಿನ್ನಲ್ಲಿ ಅಷ್ಟೊಂದು ದಪ್ಪ ಕೊಬ್ಬು ಹೆಚ್ಚಾಗಿದ್ದರೆ ಅದನ್ನು ಕರಗಿಸಲು ಸಾಕಷ್ಟು ದಾರಿಗಳಿವೆ. ಆದರೆ ನೀನು ನಿನ್ನ ಮೈ ಕೊಬ್ಬಿಗಾಗಿ ಬೇರೆಯವರ ಜೀವನಗಳನ್ನು ಏಕೆ ನಾಶ ಮಾಡಿದೆ ಎಂದು ಮತ್ತೊಮ್ಮೆ ಕಾವೇರಿಯ ಕೆನ್ನೆಗೆ ಹೊಡೆದಳು ಸಾಹಿತ್ಯ. ಹೌ ಡೇರ್ ಯು, ನನ್ನನ್ನೇ ಹೊಡೆಯುತ್ತೀಯಾ, ನಿನ್ನನ್ನು ಎಂದು ಆವೇಶದಿಂದ ಮೇಲಕ್ಕೆ ಎದ್ದು ಸಾಹಿತ್ಯ ಮೇಲೆ ಕೈ ಎತ್ತಿದಳು ಕಾವೇರಿ. ಸಾಹಿತ್ಯ ಮೇಲೆ ಎತ್ತಿದ ಕಾವೇರಿಯ ಕೈಯನ್ನು ಮಧ್ಯದಲ್ಲಿಯೇ ತಡೆಯುತ್ತಾ, ಡೋಂಟ್ ಡೇರ್ ಟು ಥಾಟ್ ಎಂದು ಆ ಕೈಯನ್ನು ಹಾಗೆಯೇ ಹಿಡಿದು ಹಿಂದೆ ಮುರಿದನು ತಾರಕ್. ಆಗ ಅಲ್ಲಿ ತಾರಕ್ನನ್ನು ನೋಡಿದ ಕಾವೇರಿ, ನೋಡು ತಾರಕ್, ಇವಳ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಎಷ್ಟು ಚೀಪಾಗಿ ವರ್ತಿಸುತ್ತಿದ್ದಾಳೆ ನೋಡು. ಇಂತಹವಳು ನಿನ್ನಂತಹವನಿಗೆ ಖಂಡಿತ ಸರಿ ಹೊಂದುವುದಿಲ್ಲ. ನನ್ನ ಮಾತು ಕೇಳಿ ಇವಳಿಗೆ ಡೈವರ್ಸ್ ಕೊಟ್ಟು ಬಿಡು. ನಾವು ಮತ್ತೆ ನಮ್ಮ ಲೈಫನ್ನು ಹ್ಯಾಪಿಯಾಗಿ ಎಂಜಾಯ್ ಮಾಡಬಹುದು. ಬೇಕಿದ್ದರೆ ಇವಳಿಗೆ ಮತ್ತು ಇವಳ ಮಗಳಿಗೆ ಸ್ವಲ್ಪ ಹಣವನ್ನು ದಾನವಾಗಿ ಎಸೆಯೋಣ. ಹೇಗೂ ಇಂತಹವರಿಗೆ ಇವೆಲ್ಲ ಅಭ್ಯಾಸವೇ, ದುಡ್ಡು ಕೊಟ್ಟರೆ ಯಾವ ಕೆಲಸವನ್ನಾದರೂ ಮಾಡುತ್ತಾರೆ ಎಂದು ಇನ್ನಷ್ಟು ಹುಚ್ಚುಚ್ಚಾಗಿ ಮಾತನಾಡುತ್ತಿದ್ದ ಕಾವೇರಿಯನ್ನು ನೋಡಿ ಆವೇಶ ಹೆಚ್ಚಾಗಿ ಪಕ್ಕದಲ್ಲಿದ್ದ ಫ್ಲವರ್ ಬೇಸ್ನಿಂದ ಕಾವೇರಿಯ ಭುಜದ ಮೇಲೆ ಗಟ್ಟಿಯಾಗಿ ಬಾರಿಸಿದಳು ಸಾಹಿತ್ಯ. ಯಾರೇ ದುಡ್ಡಿಗಾಗಿ ನಾಟಕ ಮಾಡುವವರು? ನೀನು ದುಡ್ಡಿಗಾಗಿ ಯಾರೊಂದಿಗಾದರೂ
ಎಲ್ಲಿಯವರೆಗಾದರೂ ಹೋಗುವವಳು ನೀನು. ಆ ದುಡ್ಡಿನ ಅಮಲು ಕವಿದು ಮೈ ಕೊಬ್ಬಿನಿಂದ ಮೆರೆಯುತ್ತಿರುವವಳು ನೀನು ಎಂದು ಕಣ್ಣು ಕೆಂಪಗೆ ಮಾಡಿ ಆವೇಶದಿಂದ ಹೇಳುತ್ತಾ ಮತ್ತೊಮ್ಮೆ ಅದೇ ಫ್ಲವರ್ ಬೇಸ್ನಿಂದ ಈ ಬಾರಿ ತಲೆಯ ಮೇಲೆ ಹೊಡೆದಳು. ಅಷ್ಟೇ, ಆ ಏಟಿಗೆ ಅವಳು ಹಿಂದಕ್ಕೆ ತಾರಕ್ನ ಮೇಲೆ ಹೊರಗಿದಳು. ಆವೇಶದಿಂದ ಉಸಿರಾಡುತ್ತಿದ್ದ ಸಾಹಿತ್ಯ ಕಾವೇರಿ ತಾರಕ್ನ ಮೇಲೆ ಹೊರಗಿದ ತಕ್ಷಣ ತಾರಕ್ ಸಾಹಿತ್ಯ ಹೊಡೆದ ಏಟಿಗೆ ಶಾಕ್ನಿಂದ ಕಣ್ಣು ಅಗಲಿಸಿ ಅದನ್ನು ಹಾಗೆಯೇ ಹಿಡಿದುಕೊಳ್ಳುವುದನ್ನು ನೋಡಿ ಸಾಹಿತ್ಯ ಕೋಪದಿಂದ ಅರೆ, ಇನ್ನು ಯಾಕೆ ಅವಳನ್ನು ಹಿಡಿದುಕೊಂಡಿದ್ದೀಯಾ ಎಂದು ತಾರಕ್ನ ಕಡೆಗೆ ಉರಿಮಿ ನೋಡಿದಳು. ಸಾಹಿಯ ಕೂಗಿಗೆ ಜ್ಞಾನ ಬಂದ ತಾರಕ್ ಒಮ್ಮೆ ತಲೆ ಕೊಡವಿ ತನ್ನ ಮೇಲೆ ಬಿದ್ದಿದ್ದ ಕಾವೇರಿಯನ್ನು ಬೆಡ್ ಮೇಲೆ ಬೀಳಿಸಿ, ಡಾರ್ಲಿಂಗ್, ಅದೇಕೆ ಹಾಗೆ ಹೊಡೆದೆ? ಅಷ್ಟಕ್ಕೂ ಅವಳು ಇದ್ದಾಳೋ ಹೋಗಿದ್ದಾಳೋ ಎಂದು ಕಂಗಾಲುಗೊಂಡು ಸಾಹಿಯ ಬಳಿಗೆ ಬರುತ್ತಾ ಹೇಳಿದ. ಆ ಸಮಯಕ್ಕೂ ಆವೇಶ ಕಡಿಮೆ ಆಗದ ಸಾಹಿ ತಾರಕ್ನನ್ನು ಕೋಪದಿಂದ ನೋಡುತ್ತಾ, ಏನು, ಅವಳು ಹೋಗಿದ್ದಾಳೆ ಅಂತ ತುಂಬಾನೇ ಬೇಸರ ಪಡುತ್ತಿರುವಂತೆ ಇದೆಯಲ್ಲ ಎಂದು ತಾರಕ್ಗೂ ತನ್ನ ಕೈಚಳಕ ತೋರಿಸಲು ಸಿದ್ಧವಾಗುತ್ತಾ ಹೇಳಿದಳು. ಸಾಹಿಯ ಆ ಆಂಗಲ್ ನೋಡಿದ ತಾರಕ್ ಗುಟುಕು ನುಂಗುತ್ತಾ, ಅದು ಅಲ್ಲ ಡಾರ್ಲಿಂಗ್, ಅವಳು ಹೋದರೆ ಹೇಗೆ ಅಂತ ಸೇಫ್ ಸೈಡ್ ಯೋಚಿಸುತ್ತಿದ್ದೇನೆ ಎಂದು ಸಾಹಿಯ ಹತ್ತಿರ ಬಂದು ನಿಧಾನವಾಗಿ ಆಕೆಯ ಕೈಯಿಂದ ಫ್ಲವರ್ ವೇಸನ್ನು ತೆಗೆಯುತ್ತಾ ಹೇಳಿದ. ಅಷ್ಟೇನಾ? ಇನ್ನೂ ಬೇರೆ ಏನಾದರೂ ಇದೆಯೇ ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದಳು. ಚೇಚೆ, ಇನ್ನೂ ಏನಿದೆ ಡಾರ್ಲಿಂಗ್, ಅಷ್ಟೇ, ಬಾ ನಾವು ನಮ್ಮ ರೂಮಿಗೆ ಹೋಗೋಣ. ಕ್ಯೂಟಿ ನಿದ್ದೆಯಿಂದ ಎದ್ದರೆ ಅಳುತ್ತಾಳೆ ಎಂದು ಸಾಹಿಯ ಮೂಡ್ ಬದಲಾಯಿಸುವ ಪ್ರಯತ್ನ ಮಾಡುತ್ತಾ ಹೇಳಿದ. ಅಲ್ಲಿಯವರೆಗೆ ಆವೇಶದಲ್ಲಿದ್ದ ಸಾಹಿ ಕ್ಯೂಟಿ ಹೆಸರನ್ನು ಕೇಳಿದ ಕೂಡಲೇ ಕೂಲ್ ಆಗುತ್ತಾ, ಹೌದು ತಾನೇ, ಸರಿ ಹೋಗೋಣ ಎಂದು ಡೋರ್ ಹತ್ತಿರ ಹೋಗಿ, ಇಷ್ಟಕ್ಕೂ ಅವಳು ಬದುಕಿದ್ದಾಳಾ ತಾರಕ್? ಇಲ್ಲ ಅಂದರೆ ನಿಜವಾಗಿಯೂ ಹೋಗಿದ್ದಾಳಾ ಎಂದು ಅನುಮಾನದಿಂದ ಕೇಳಿದಳು. ಬದುಕಿರುತ್ತಾಳೆ ಬಿಡು ಡಾರ್ಲಿಂಗ್, ಅಷ್ಟು ಸಣ್ಣ ಏಟಿಗೆ ಹೋಗುತ್ತಾಳಾ? ಹೋದರೂ ಪರವಾಗಿಲ್ಲ, ಏನು ಮಾಡಬೇಕೋ ನಾನು ನೋಡಿಕೊಳ್ಳುತ್ತೇನೆ. ಆದರೆ ಡಾರ್ಲಿಂಗ್, ಅವಳು ಇಷ್ಟು ಈಸಿಯಾಗಿ ಹೋದರೆ ಹೇಗೆ ಚೆನ್ನಾಗಿರುತ್ತದೆ? ಅವಳು ಮಾಡಿದ ತಪ್ಪಿಗೆ ಲೈಫ್ ಟೈಮ್ ಶಿಕ್ಷೆ ಆಗುವಂತೆ ಮಾಡುತ್ತೇನೆ ಎಂದು ಕಾವೇರಿ ರೂಮಿನ ಡೋರ್ ಕ್ಲೋಸ್ ಮಾಡಿ ಸಾಹಿಯನ್ನು ಕರೆದುಕೊಂಡು ಹೊರಗೆ ಹೋದ ತಾರಕ್. ಅಲ್ಲಿಯವರೆಗೆ ಆವೇಶದಲ್ಲಿ ಕಾವೇರಿಯನ್ನು ಜಜ್ಜಿ ಹಾಕಿದ ಸಾಹಿತ್ಯ ಅವರ ರೂಮ್ಗೆ ಬಂದ ಕೂಡಲೇ ಅಸಿಸ್ಟೆಂಟನ್ನು ಕಳುಹಿಸಿಬಿಟ್ಟು ಮುಂಬೈನಲ್ಲಿ ಆ ದಿನದ ನಂತರ ತನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನೆಲ್ಲ ನೆನೆದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಸಾಹಿತ್ಯ ಹಾಗೆ ಅಳುತ್ತಿದ್ದರೆ ತಾರಕ್ ಮನಸ್ಸಿಗೆ ಹಿಂಡಿದಂತಾಗಿ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅವಳನ್ನು ತನ್ನ ಅಪ್ಪುಗೆಯಲ್ಲಿ ಬಂಧಿಸಿ ಬೆನ್ನನ್ನು ನೇವರಿಸುತ್ತಾ, ಸಮಾಧಾನ ಮಾಡಿಕೋ ಸಾಹಿತ್ಯ, ನಮ್ಮ ಜೀವನದಲ್ಲಿ ನಡೆದದ್ದು ನಮ್ಮ ಪ್ರಮೇಯವೇ ಇಲ್ಲದೆ ಆಗಿ ಹೋಯಿತು. ಅದು ನಮ್ಮ ಜೀವನದಲ್ಲಿ ಒಂದು ಕರಾಳ ರಾತ್ರಿ. ಅದರ ಬಗ್ಗೆ ಮತ್ತೆ ಮತ್ತೆ ನೆನೆದು ಆ ರಾತ್ರಿಯಿಂದ ಉಳಿದಿರುವ ಕಹಿ ನೆನಪುಗಳಿದ್ದರೂ ಆ ಕಹಿ ನೆನಪುಗಳನ್ನು ಅಳಿಸಿ ಹಾಕಿ ಸಿಹಿ ನೆನಪುಗಳಾಗಿ ಬದಲಾಯಿಸಲು, ಆ ಗಾಯದ ಗುರುತುಗಳನ್ನು ಒರೆಸಿ ಹಾಕಲು ಔಷಧಿಯಂತೆ ನಮ್ಮ ಜೀವನಕ್ಕೆ ಬಂದವಳು ನಮ್ಮ ಕ್ಯೂಟಿ. ಪ್ಲೀಸ್ ಸಾಹಿತ್ಯ, ನೀನು ಹೀಗೆ ಅಳುತ್ತಾ ಇರಬೇಡ. ಆ ಕರಾಳ ರಾತ್ರಿಯಿಂದ ನಮ್ಮ ಜೀವನಗಳಿಗೆ ಬೆಳಕನ್ನು ತಂದ ಕ್ಯೂಟಿಯ ಹುಟ್ಟನ್ನು, ಒಂದು ಸುಂದರ ನೆನಪನ್ನು ಮಾತ್ರ ನೋಡು. ಆಗ ಆ ನೋವಿನಿಂದ ಸ್ವಲ್ಪವಾದರೂ ಹೊರಗೆ ಬರುತ್ತೀಯ ಎಂದು ಅವಳನ್ನು ಸಮಾಧಾನಪಡಿಸುತ್ತಾ ಹೇಳಿದ ತಾರಕ್. ತಾರಕ್ ಮಾತುಗಳಿಗೆ ಸಾಹಿತ್ಯ ಸ್ವಲ್ಪ ಅಳು ಕಡಿಮೆ ಮಾಡಿದರೂ ಮನಸ್ಸಿನ ನೋವು ಬಿಕ್ಕಳಿಕೆ ರೂಪದಲ್ಲಿ ಹೊರಗೆ ಬರುತ್ತಿದ್ದರೆ ಹಾಗೆಯೇ ತಾರಕ್ನ ಮಡಿಲಲ್ಲಿ ಮಲಗಿಬಿಟ್ಟಳು ಸಾಹಿತ್ಯ. ಸ್ವಲ್ಪ ಹೊತ್ತಿಗೆ ಸಾಹಿಯ ಬಿಕ್ಕಳಿಕೆ ನಿಂತ ಮೇಲೆ ಅವಳು ನಿದ್ದೆ ಹೋಗಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ತಾರಕ್ ಅವಳನ್ನು ಹಾಗೆಯೇ ಜಾಗರೂಕತೆಯಿಂದ ಬೆಡ್ ಮೇಲೆ ಮಲಗಿಸಿ, ತಾರಕ್ ಕೂಡ ಸಾಹಿಯ ಪಕ್ಕದಲ್ಲಿ ಮಲಗಿ ಸಾಹಿಯನ್ನು ತನ್ನ ಎದೆಯ ಮೇಲೆ ಸೇರಿಸಿಕೊಂಡು ಜೋಲಿ ಹಾಕುತ್ತಿದ್ದಾಗ ಪ್ರಶಾಂತವಾಗಿ ನಿದ್ದೆ ಮಾಡಿದಳು ಸಾಹಿತ್ಯ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದಿನ ದಿನದ ಅಮಲಿನಿಂದ ಏಟುಗಳ ನೋವು ತಿಳಿಯಲಿಲ್ಲ. ಆದರೆ ಪಾಪ ಕಾವೇರಿ ಕಣ್ಣು ತೆರೆಯುತ್ತಿದ್ದಂತೆ ಮೈಯೆಲ್ಲ ಭಯಂಕರ ನೋವುಗಳಿಂದ ಎದ್ದು ಕೂರಲು ಕೂಡ ಕಷ್ಟವಾಯಿತು. ಇದೇನು ಹೀಗಿದೆ ಎಂದುಕೊಂಡು ಕಷ್ಟಪಟ್ಟು ಎದ್ದು ಕೂತ ಕಾವೇರಿಗೆ
ರಾತ್ರಿ ನಡೆದದ್ದೆಲ್ಲ ನೆನಪಾಗಿ ಕೋಪದಿಂದ ಉಕ್ಕಿ ಹೋದಳು ಕಾವೇರಿ. ತಾರಕ್ ನನ್ನನ್ನೇ ಮೋಸ ಮಾಡಿ ಆ ಮಿಡಲ್ ಕ್ಲಾಸ್ ಅವಳಿಂದ ನನ್ನನ್ನು ಹೊಡೆಸುತ್ತೀಯ ಅಲ್ವಾ? ಡೆಫಿನೆಟ್ಲಿ ಯು ವಿಲ್ ಪೇ ಫಾರ್ ದಿಸ್. ನೀನು ಮಾಡಿದುದಕ್ಕೆ ಈ ಕಾವೇರಿಯ ರಿಯಾಕ್ಷನ್ ಏನೆಂಬುದು ನೀನು ಊಹಿಸಿ ಕೂಡ ಇರಲಾರೆ. ಯಾವ ಹೆಂಡತಿಯನ್ನು ನೋಡಿ ನನ್ನನ್ನು ದೂರ ಮಾಡುತ್ತಿದ್ದೀಯೋ ಅವಳನ್ನು ನಾನು ನಿನಗೆ ಶಾಶ್ವತವಾಗಿ ದೂರ ಮಾಡುತ್ತೇನೆ. ಆಗ ಗೊತ್ತಾಗುತ್ತದೆ ನಿನಗೆ ಈ ಕಾವೇರಿ ಅಂದರೆ ಏನು ಎಂದು ಎಂದುಕೊಂಡು ತಕ್ಷಣ ತನ್ನ ಫೋನ್ ತೆಗೆದು ಯಾರದ್ದೋ ಫೋನ್ಗೆ ಕರೆ ಮಾಡಿ ಮಾಡಬೇಕಾದನ್ನೆಲ್ಲ ಹೇಳಿ ಕರೆ ಕಟ್ ಮಾಡಿ, ಈಗ ಹೇಗೆ ನನ್ನಿಂದ ತಪ್ಪಿಸಿಕೊಳ್ಳುತ್ತೀಯ ನೋಡುತ್ತೇನೆ. ತಾರಕ್ನನ್ನು ನೋಡಿಕೊಂಡೆ ತಾನೇ ನೀನು ಇಷ್ಟು ಹಾರಾಡುತ್ತಿದ್ದೀಯ. ಈಗ ಆ ತಾರಕನೇ ನಿನ್ನನ್ನು ಅಸಹ್ಯ ಪಡುವಂತೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕನ್ನಿಂಗಾಗಿ ನಕ್ಕಳು. ಆ ನಗುವಿನಿಂದ ಬಂದ ದವಡೆಯ ನೋವಿಗೆ ಅದಕ್ಕೆ ಕಾರಣರಾದ ಸಾಹಿತ್ಯ ಮತ್ತು ತಾರಕ್ನನ್ನು ನೆನೆದು ಕೋಪಗೊಂಡಳು. 10 ನಿಮಿಷಗಳ ನಂತರ ಫ್ರೆಶ್ ಆಗಿ ಅದಕ್ಕಿಂತ ಮುಂಚೆಯೇ ರಿಸೆಪ್ಷನ್ಗೆ ಕರೆ ಮಾಡಿ ತರಿಸಿಕೊಂಡ ಬ್ರೇಕ್ಫಾಸ್ಟ್ ತಿಂದು ಭಯಂಕರವಾಗಿ ಅನ್ನಿಸುತ್ತಿದ್ದ ಮೈ ನೋವುಗಳಿಗೆ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಡೈರೆಕ್ಟರ್ಗೆ ಕರೆ ಮಾಡಿ ಆ ದಿನ ತಾನು ಶೂಟಿಂಗಿಗೆ ಬರುತ್ತಿಲ್ಲ ಎಂದು ಕಾರಣ ಹೆಲ್ತ್ ಸಿಕ್ ಎಂದು ಹೇಳಿದಳು. ಹೇಗೂ ಆ ದಿನ ಮಾಡಬೇಕಿದ್ದ ಸೀನ್ಗಳು ಪ್ರೀ ಕ್ಲೈಮ್ಯಾಕ್ಸ್ ಸೀನ್ಗಳು ಆಗಿದ್ದರಿಂದ ಕಾವೇರಿಯ ಅವಶ್ಯಕತೆ ಇಲ್ಲದಿದ್ದರೂ ಡೈರೆಕ್ಟರ್ ಕೂಡ ಓಕೆ ಎಂದ. ಹೀಗೆ ಡೈರೆಕ್ಟರ್ಗೆ ಇನ್ಫಾರ್ಮೇಷನ್ ಕೊಟ್ಟು ಮತ್ತೊಮ್ಮೆ ತನ್ನ ಪ್ಲ್ಯಾನನ್ನು ಯಾರಿಗೋ ಫೋನ್ ಮಾಡಿ ಹೇಳಿ ಲೊಕೇಶನ್ ಶೇರ್ ಮಾಡಿ ಅವರು ಕೆಲಸ ಮುಗಿಯುತ್ತದೆ ಎಂದು ಭರವಸೆ ನೀಡಿದ್ದರಿಂದ ಹ್ಯಾಪಿಯಾಗಿ ಬೆಡ್ ಮೇಲೆ ಹೊದಿಕೆ ಎಳೆದುಕೊಂಡಳು ಕಾವೇರಿ. ರಾತ್ರಿ ಬಹಳ ಹೊತ್ತಿನವರೆಗೆ ನಿದ್ದೆ ಮಾಡದ ತಾರಕ್ ಆ ಕಾವೇರಿ ಬಗ್ಗೆ ಯೋಚಿಸುತ್ತಾ ಅವಳನ್ನು ಏನು ಮಾಡಬೇಕೆಂದು ಫಿಕ್ಸ್ ಆಗಿ ಯಾವಾಗಲೂ ನಿದ್ದೆ ಮಾಡಿದ್ದ. ಬೆಳಿಗ್ಗೆ ತಾರಕ್ ಹೇಳುವ ಮುನ್ನವೇ ಎದ್ದ ಸಾಹಿತ್ಯಗೆ ತಾನು ತಾರಕ್ ಎದೆಯ ಮೇಲೆ ಇರುವುದು, ತನ್ನ ಕಣ್ಣೆದುರಿಗೆ ತಾರಕ್ ಎದೆಯ ಮೇಲೆ ಇನ್ನೊಂದು ಕಡೆ ಕ್ಯೂಟಿ ಮುದ್ದಾಗಿ ತುಟಿ ಮುಚ್ಚಿ ಮಲಗಿಕೊಂಡಿರುವುದು ನೋಡಿ ರಾತ್ರಿ ನಡೆದದ್ದೆಲ್ಲ ನೆನಪಾಗಿ ಪಕ್ಕಕ್ಕೆ ಸರಿಯಲು ನೋಡಿದರೆ ತಾರಕ್ ತನ್ನ ಸುತ್ತಲೂ ಹಾಕಿದ್ದ ಕೈಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಿಗಿದ. ಛೆ, ರಾತ್ರಿಯೆಲ್ಲ ನಾನು ಹೀಗೆ ಮಲಗಿಬಿಟ್ಟಿದ್ದೇನಾ? ಪಾಪ ತಾರಕ್ ಅತ್ತ ಕ್ಯೂಟಿಯನ್ನು ಇತ್ತ ನನ್ನನ್ನು ಎಷ್ಟು ಜಾಗರೂಕತೆಯಿಂದ ಹಿಡಿದುಕೊಂಡಿದ್ದಾನೋ ಎಂದುಕೊಂಡು ಕಣ್ಣುಗಳನ್ನು ಮಾತ್ರ ಮೇಲೆತ್ತಿ ತಾರಕ್ ಕಡೆಗೆ ನೋಡಿದಳು. ನಿದ್ದೆಯಲ್ಲಿಯೂ ತನ್ನನ್ನು ಮತ್ತು ಕ್ಯೂಟಿಯನ್ನು ಜಾಗರೂಕತೆಯಿಂದ ಹಿಡಿದುಕೊಂಡು ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿದ್ದ ತಾರಕ್ನನ್ನು ನೋಡಿ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡಿದ್ದಾನೋ ಇಲ್ಲವೋ ಎಂದು ಅವನಿಗೆ ಡಿಸ್ಟರ್ಬ್ ಆಗದಂತೆ ನಿಧಾನಕ್ಕೆ ಪಕ್ಕಕ್ಕೆ ಸರಿಯಲು ನೋಡಿದಳು. ಉಪ್ಸ್ ಡಾರ್ಲಿಂಗ್, ಯಾಕೆ ಕದಲುತ್ತಿದ್ದೀಯ? ಮಲಗು ಎಂದು ಇನ್ನೂ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ತಾರಕ್. ತಾರಕ್, ಸ್ವಲ್ಪ ಬಿಡು ಎಂದಳು ಕ್ಯೂಟಿಗೆ ಡಿಸ್ಟರ್ಬ್ ಆಗದಂತೆ. ಸಾಹಿಯ ಧ್ವನಿಗೆ ಕಣ್ಣು ತೆರೆದು ನೋಡಿದ ತಾರಕಗೆ ಬೆಳಿಗ್ಗೆ ಸಾಹಿಯ ಮುಖ ಇನ್ನಷ್ಟು ಮುದ್ದಾಗಿ ಕಾಣಿಸುತ್ತಿರಲು ಅವಳನ್ನು ಹಿಡಿದಿದ್ದ ಕೈಯನ್ನು ಸಡಿಲಗೊಳಿಸಿದ ಕೂಡಲೇ ಸಾಹಿತ್ಯ ತಾರಕ್ ಮೇಲಿಂದ ಪಕ್ಕಕ್ಕೆ ಸರಿದಳು. ಮೊದಲಿಗೆ ಕ್ಯೂಟಿಯನ್ನು ತನ್ನ ಮೇಲಿಂದ ಅವಳ ನಿದ್ದೆಗೆ ಡಿಸ್ಟರ್ಬ್ ಆಗದಂತೆ ಜಾಗರೂಕತೆಯಿಂದ ದಿಂಬಿನ ಮೇಲೆ ಸರಿಪಡಿಸಿ ಕ್ಯೂಟಿಯ ಹಣೆಯ ಮೇಲೆ ಬೀಳುತ್ತಿದ್ದ ಬೇಬಿಯ ಫ್ರೆಂಚನ್ನು ಹಿಂದಕ್ಕೆ ಸರಿಸಿ ಹಣೆಯ ಮೇಲೆ ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಮೈ ಏಂಜಲ್ ಎಂದು ಅವಳಿಗೆ ಹೇಳಿ ಅವಳಿಗೆ ಹಾಗೆಯೇ ಜೋಲಿಯಾಗಿ ಬೆಡ್ಶೀಟ್ ಸರಿಪಡಿಸಿದ. ಅದಾದ ಮೇಲೆ ಸಾಹಿಯ ಕಡೆಗೆ ತಿರುಗಿ ಸಂಪೂರ್ಣವಾಗಿ ಸಾಹಿಯ ಮೇಲೆ ಸೇರಿಕೊಂಡು ಅವಳ ಲಿಪ್ಸ್ ಅನ್ನು ಚಿಕ್ಕದಾಗಿ ಟಚ್ ಮಾಡಿ ಗುಡ್ ಮಾರ್ನಿಂಗ್ ಅಂದ. ಗುಡ್ ಮಾರ್ನಿಂಗ್ ತಾರಕ್, ಆದರೆ ಹೀಗೇಕೆ ನನ್ನ ಮೇಲೆಯೇ ನಿನ್ನ ಸಂಪೂರ್ಣ ಭಾರವನ್ನು ಹಾಕಿದ್ದೀಯ? ಮೊದಲು ಪಕ್ಕಕ್ಕೆ ಹೇಳು ಎಂದಳು. ಯಾವುದಾದರೂ ಒಂದು ದಿನ ನನ್ನ ಭಾರವನ್ನೆಲ್ಲ ಹೊರಬೇಕಾದವಳು ನೀನೇ ತಾನೇ ಡಾರ್ಲಿಂಗ್. ಅದಕ್ಕೆ ಈಗಿನಿಂದಲೇ ನಿನಗೆ ಪ್ರಾಕ್ಟೀಸ್ ಮಾಡಿಸುತ್ತಿದ್ದೇನೆ ಎಂದ ತಾರಕ್ ಕಿವಿ ಮೇಲೆ ಮುತ್ತಿಡುತ್ತಾ ಹಸ್ಕಿಯಾಗಿ. ತಾರಕ್, ಮತ್ತೆ ಶುರು ಮಾಡಿದೆಯಾ ನಿನ್ನ ತುಂಟತನ? ಕಣ್ಣು ತೆರೆಯುವುದು ತಡ, ನಿನ್ನೊಳಗಿನ ರೊಮ್ಯಾಂಟಿಕ್ ರಾಜ ಎಚ್ಚರವಾಗುತ್ತಾನೆ ಅಲ್ವಾ ಎಂದಳು ಸಾಹಿತ್ಯ ತಾರಕನ ತಲೆಯನ್ನು ಹಿಂದೆ ಸರಿಸಲು
ಪ್ರಯತ್ನಿಸುತ್ತಾ ಸಾಹಿತ್ಯ ತನ್ನನ್ನು ದೂರ ಮಾಡಲು ಪ್ರಯತ್ನಿಸಿದಷ್ಟು ತಾರಕ್ ಇನ್ನೂ ಅವನ ತಲೆಯನ್ನು ಅವಳ ಕುತ್ತಿಗೆಯ ಒಳಗೆ ತೂರಿಸುತ್ತಾ ಅವನ ಬೆಚ್ಚನೆಯ ಉಸಿರನ್ನು ಅವಳ ಕುತ್ತಿಗೆಯ ವಂಕುಗಳಲ್ಲಿ ಬಿಡುತ್ತಾ, ಅಸಲಿಗೆ ನೀನು ಇನ್ನೂ ನನ್ನಲ್ಲಿರುವ ಸಂಪೂರ್ಣ ರೊಮ್ಯಾಂಟಿಕ್ ಹ್ಯಾಂಗಲನ್ನು ಯಾವಾಗ ನೋಡಿದ್ದೀಯ ಡಾರ್ಲಿಂಗ್? ಒಮ್ಮೆಲೆ ಅಂದರೆ ನೀನು ಎಲ್ಲಿ ಹೆದರುತ್ತೀಯೋ ಎಂದು ಮೇಲೆ ಟ್ರೇಲರ್ ತೋರಿಸುತ್ತಿದ್ದೇನೆ ಎಂದ ಕುತ್ತಿಗೆಯ ಮೇಲೆ ಒದ್ದೆಯಾದ ಮುತ್ತುಗಳನ್ನು ಒತ್ತುತ್ತಾ. ನೀನು ಒಮ್ಮೆ ಓಕೆ ಹೇಳು, ಆಗ ತೋರಿಸುತ್ತೇನೆ ಅಸಲಿ ರೊಮ್ಯಾಂಟಿಕ್ ತಾರಕ್ನನ್ನು ಎಂದ ಶಂಖದಂತಹ ಬಿಳಿಯ ಅವಳ ಕುತ್ತಿಗೆಗೆ ತನ್ನ ಹಲ್ಲಿನ ಘಾತದಿಂದ ಕೆಂಪಗಾಗಿಸುತ್ತಾ. ತಾರಕ್, ಮೊದಲು ಹೇಳು ನನ್ನ ಮೇಲಿಂದ ಎಂದು ಉಸಿರನ್ನು ಭಾರವಾಗಿ ತೆಗೆದುಕೊಳ್ಳುತ್ತಾ ಹೇಳುತ್ತಿದ್ದಾಗ ಒಂದೇ ಸೆಕೆಂಡ್ನಲ್ಲಿ ಅವನು ಕೆಳಗೆ ಹೋದರೆ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು, ಈಗ ಹೇಳು ಡಾರ್ಲಿಂಗ್, ಏನು ನಿನ್ನ ನೋವು ಅನ್ನುತ್ತಾ ಅವಳ ತುಟಿಗಳಿಗೆ ಸಣ್ಣ ಮುತ್ತನ್ನು ಕೊಟ್ಟ. ತಾರಕ್, ಸ್ವಲ್ಪ ನಿಲ್ಲು, ನಾನು ಹೇಳುವುದನ್ನು ಮೊದಲು ಕೇಳು ಅಂದ್ಲು. ಏನು ಡಾರ್ಲಿಂಗ್, ಹೇಳು ಎಂದು ಒಂದು ಕೈಯಿಂದ ಸಾಹಿಯ ಸೊಂಟವನ್ನು ಸವರುತ್ತಾ ಕೇಳಿದ ತಾರಕ್. ತಾರಕ್, ಮೊದಲು ನೀನು ಕೈಯನ್ನು ನಿನ್ನ ಹತ್ತಿರವೇ ಇಟ್ಟುಕೋ ಎಂದಳು ಮುದ್ದಾಗಿ. ಅದು ನಡೆಯದ ಕೆಲಸ ಡಾರ್ಲಿಂಗ್, ಹೇಳಿದ್ದೆನಲ್ಲ, ನೀನು ನನಗೆ ಸ್ವಲ್ಪ ಹತ್ತಿರದಲ್ಲಿದ್ದರೇನೆ ನನ್ನ ಬಾಡಿಯಲ್ಲಿನ ಪಾರ್ಟ್ಸ್ ನನಗೆ ಮಾತು ಕೇಳುವುದಿಲ್ಲ ಎಂದು. ಅಂತಹದರಲ್ಲಿ ಹೀಗೆ ಇರುವಾಗ ಅದು ನಡೆಯುವ ಕೆಲಸವೇ? ಸೊ ನೀನು ಅಂತಹ ಆಸೆಗಳು ಏನಾದರೂ ಇದ್ದರೆ ಪಕ್ಕಕ್ಕೆ ಇಟ್ಟು ಮೊದಲು ನೀನು ಹೇಳಬೇಕೆಂದಿದ್ದು ಏನೋ ಅದನ್ನು ಹೇಳಿಬಿಡು ಎಂದು ಸಾಹಿಯ ಕೆನ್ನೆ ಮೇಲೆ ಮತ್ತೊಂದು ಮುತ್ತನ್ನು ಕೊಡುತ್ತಾ ಹೇಳಿದ. ತಾರಕ್, ಆ ಕಾವೇರಿಯ ಗತಿ ಏನು ಮಾಡೋಣ ಅಂತೀಯ? ರಾತ್ರಿ ನಾನು ಹೊಡೆದ ಏಟುಗಳಿಗೆ ಅವಳು ನಿಜವಾಗಿಯೂ ಹೋದರೆ ಹೇಗೆ ಎಂದು ಕೇಳಿದಳು ಸಾಹಿತ್ಯ. ಸಾಹಿಯ ಮಾತಿಗೆ ತಾರಕ್ ನಗುತ್ತಾ, ಡಾರ್ಲಿಂಗ್, ಅಷ್ಟು ಸಣ್ಣ ಏಟಿಗೆ ಮನುಷ್ಯರು ಹೋಗುವುದಿಲ್ಲ, ನೀನು ಅಷ್ಟೊಂದು ಭಯಪಡಬೇಡ. ಹಾಗಾಗಿ ನಾನು ಅವಳ ಬಗ್ಗೆ ಆಲ್ರೆಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಇನ್ನೂ ಅವಳು ನಮ್ಮ ಲೈಫ್ನಲ್ಲಿ ಕಾಣಿಸುವುದಿಲ್ಲ, ಅವಳ ಬಗ್ಗೆ ನೀನು ಮರೆತು ಬಿಡು ಎಂದ ತಾರಕ್. ಸಾಹಿತ್ಯ ಕಣ್ಣು ದೊಡ್ಡವು ಮಾಡುತ್ತಾ, ಏನು ಕಾಣಿಸುವುದಿಲ್ಲವೇ ಅಂದರೆ ಏನು ಮಾಡುತ್ತೀಯ ತಾರಕ್? ಕೊನೆಗೆ ಕೊಂದೇ ಬಿಟ್ಟೆ ಏನು ಅಂದ್ಲು. ತಾರಕ್ ಸಾಹಿಯ ತಲೆಯ ಮೇಲೆ ಹೊಡೆಯುತ್ತಾ, ಅಸಲಿಗೆ ನಿನಗೇನಾಗಿದೆ? ಮಾತನಾಡಿದರೆ ಕೊಲ್ಲುವುದು ಸತ್ತಳ ಅನ್ನುತ್ತೀಯ. ಹಾಗಾದರೆ ಅಂತಹವಳನ್ನು ಕೊಂದು ನಾವೇಕೆ ರಿಸ್ಕ್ನಲ್ಲಿ ಬೀಳಬೇಕು ಡಾರ್ಲಿಂಗ್ ಎಂದ. ಹಾಗಾದರೆ ಮತ್ತೆ ಕಾಣಿಸುವುದಿಲ್ಲ ಅಂದೆ ಏನು ಮಾಡುತ್ತೀಯಾ? ಹಾಗೆ ಹೇಳುವುದು ಯಾಕೆ ಅಂದ್ಲು. ಸ್ವಲ್ಪ ಸಮಯದ ನಂತರ ಲೈವ್ನಲ್ಲಿ ನೋಡುವೆ ಬಿಡು. ಬೇಗ ನನ್ನ ಮಾರ್ನಿಂಗ್ ಟಿಫನ್ ನನಗೆ ಕೊಟ್ಟು ಬಿಡು, ಶೂಟಿಂಗಿಗೆ ಹೋಗಬೇಕು. ಇಂದೇ ಫೈನಲ್ ಶೆಡ್ಯೂಲ್ ಕೂಡ, ಮತ್ತೆ ನೈಟ್ಗೆ ನಾವು ಇಂಡಿಯಾಕ್ಕೆ ಹೋಗಬೇಕು ಎಂದ ತಾರಕ್. ನಾಚಿಕೆ ಇಲ್ಲ, ಇಲ್ಲಿಯವರೆಗೆ ನೀನು ಮಾಡಿದ್ದು ಏನು ತಾರಕ್? ಮತ್ತೆ ಕೊಡಲು ಹೇಳುತ್ತೀಯಾ ಅಂದ್ಲು. ಅದು ನಾನು ತೆಗೆದುಕೊಂಡಿದ್ದು ಡಾರ್ಲಿಂಗ್, ಇದು ನೀನು ಕೊಡಬೇಕಾದದ್ದು. ಅದು ಅದೇ, ಇದು ಇದೆ, ಕಮಾನ್ ಎಂದ ತಾರಕ್. ತಾರಕ್ ಮಾತುಗಳಿಗೆ ಸಾಹಿತ್ಯ ಕಣ್ಣುಗಳನ್ನು ನಾಚಿಕೆಯಿಂದ ಇಳಿಸುತ್ತಾ ಅವಳ ತುಟಿಗಳನ್ನು ಅವನ ತುಟಿಗಳಿಗೆ ತಗಲುವಂತೆ ಟಚ್ ಮಾಡಿದಳು. ಇನ್ನು ತಾರಕ್ ಅದನ್ನು ಮುಂದುವರಿಸುತ್ತಾ ಡೀಪ್ ಫ್ರೆಂಚ್ ಕಿಸ್ ಆಗಿ ಬದಲಾಯಿಸಿದ. ಈ ಕತೆ ಇನ್ನೂ ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.